ತೆಗಿಬೇಕು ಅನ್ನುವಂಥ ದೃಷ್ಟಿಯಲ್ಲಿ ವೇಗದ ಕಾರ್ಯಾಚರಣೆಗಳನ್ನು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರುವಂಥದ್ದು ಶ್ರೀಪಾದ್ ಮತ್ತು ದೃಶ್ಯದಲ್ಲಿ ಗಮನಿಸಬಹುದು. ಇದು ರಸ್ತೆಯ ಬದಿಯಲ್ಲೇ ಕಾಮಗಾರಿ ಆಗ್ತಿರುವಂಥದ್ದು. ಹೀಗಾಗಿ ಒಂದಷ್ಟು ಬ್ಲಾಕ್ಗಳು ಕೂಡ ಆಗಿರ್ಬೋದು. ಹೀಗಾಗಿ ಪೊಲೀಸರು ಎಲ್ಲವನ್ನು ಕೂಡ ನಿಯಂತ್ರಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಯಾವುದೇ ರೀತಿಯಾಗಿ ಮತ್ತಷ್ಟು ಇಲ್ಲಿ ಬ್ಲಾಕ್ಗಳಾಗಿ ಯಾವುದೇ ರೀತಿಯಾಗಿ ಮತ್ತೋರ್ವ ಕಾರ್ಮಿಕನನ್ನು ಸಾಗಿಸುವುದಕ್ಕೆ ಕಷ್ಟ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ವೇಗದ ಎಲ್ಲ ವಾಹನಗಳನ್ನು ಕೂಡ ಕ್ಲಿಯರೆನ್ಸ್ಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಶ್ರೀಪಾದ್. ನೀವು ಈಗ ದೃಶ್ಯದಲ್ಲಿ ಗಮನಿಸ್ಬೋದು, ಓರ್ವನನ್ನು ಈಗಾಗಲೇ ಸಾಗಿಸಲಾಗಿರುವಂಥದ್ದು. ಅಂದರೆ ಮಣ್ಣಿನ ಅಡಿಯಲ್ಲಿ ಸಿಲುಕಿದಂಥ ಓರ್ವನನ್ನು ಸುರಕ್ಷಿತವಾಗಿ ತೆಗೆದು ಆಸ್ಪತ್ರೆಗೆ ಸಾಗಿಸಲಾಗಿರುವಂಥದ್ದು. ಇನ್ನೋರ್ವ ಕಾರ್ಮಿಕ ಏನಿದ್ದಾನೆ ಆತನಿಗಾಗಿ ಬಹಳಷ್ಟು ಆ ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆಗಳು ಕೂಡ ಭರದಿಂದ ಸಾಗ್ತಾ ಇರುವಂಥದ್ದು ಶ್ರೀಪಾದ್. ದಿನೇಶ್, ಈಗ ಒಬ್ಬ ಕಾರ್ಮಿಕ ಸಿಕ್ಕಿರುವ ಹಿನ್ನೆಲೆ ಇನ್ನೊಬ್ಬನು ಕೂಡ ಏನು ತೊಂದರೆ ಆಗಿರೋದಿಲ್ಲ, ಸೇಫ್ ಆಗೇ ಇರ್ತಾರೆ ಅನ್ನುವ ನಿಟ್ಟಿನಲ್ಲಿ ಎಷ್ಟು ವೇಗವಾಗಿದೆ ಕಾರ್ಯಾಚರಣೆ ಅಂತ? ಹೌದು ಶ್ರೀಪಾದ್, ಇದು ಎಲ್ಲರ ಪ್ರಾರ್ಥನೆ ಫಲಿಸಿತು ಅಂತ ಹೇಳ್ಬೋದು. ಯಾಕಂದರೆ ಮಣ್ಣಿನಡಿ ಸಿಲುಕಿಸಿದ್ರು ಕೂಡ ಆತ ಬದುಕಿ ಬಂದಿರುವಂಥದ್ದು. ಹಾಗಾಗಿ ಆತನನ್ನು ವೇಗವಾಗಿ ಈಗಾಗಲೇ ಹಾಸ್ಪಿಟಲ್ಗೂ ಕೂಡ ಶಿಫ್ಟ್ ಮಾಡಲಾಗಿರುವಂಥದ್ದು. ಮತ್ತು ಆತನಿಗಾಗಿ ಮತ್ತೋರ್ವ ಕಾರ್ಮಿಕನಿದ್ದಾನೆ, ಅವನಿಗೆ ಕೂಡ ಒಂದಷ್ಟು ವೇಗದ ಕಾರ್ಯಾಚರಣೆಗಳು ಕೂಡ ಆಗ್ತಾ ಇರುವಂಥದ್ದು ಶ್ರೀಪಾದ್. ಅಂದರೆ ಆ ಒಂದು ಸ್ಥಳದಲ್ಲೇ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಅವರು ಕೂಡ ಮೊಕ್ಕ ಹೂಡಿ ಒಂದಷ್ಟು ನಿರ್ದೇಶನಗಳು ಕೂಡ ನೀಡ್ತಾ ಇರುವಂಥದ್ದು. ಮತ್ತು SDRF ಪಡೆ ಆಗಿರ್ಬೋದು ಮತ್ತು ಅಗ್ನಿಶಾಮಕ ದಳದವರು ಕೂಡ ಅಲ್ಲೇ ಇದ್ದು ಒಂದಷ್ಟು ವೇಗದ ಕಾರ್ಯಾಚರಣೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಶ್ರೀಪಾದ್. ತಾವು ಮತ್ತೊಂದು ಕಡೆ ಆ ಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ರಿ. ಯಾರಿಗೆ ಸೇರಿದಂತಹ ಜಾಗ, ಅಲ್ಲಿ ಏನ್ ಕಟ್ಟಡ ನಿರ್ಮಾಣ ಮಾಡಲಾಗ್ತಾ ಇತ್ತು ಅಂತ, ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಹೌದು ಶ್ರೀಪಾದ್, ಇದು ಮಂಗಳೂರಿನ ಬಲ್ಮಠ ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇರುವಂಥದ್ದು. ಅಂದರೆ ರೋಹನ್ ಕಾರ್ಪೊರೇಷನ್ಸ್, ಅಂದರೆ ಬಿಲ್ಡರ್ಗೆ ಸಂಬಂಧಿಸಿದಂಥ ಒಂದು ಕಾಮಗಾರಿ ನಡೀತಾ ಇರುವಂಥದ್ದು. ರೋಹನ್ ಕಾರ್ಪೊರೇಷನ್ ಅವರ ಬಿಲ್ಡಿಂಗ್ ಏನಿದೆ ಅದು ನಾನಾ ಕಡೆಗಳಲ್ಲಿ ಕೂಡ ನಡೀತಾ ಇದ್ದಂಥದ್ದು. ಅದರಂತೆ ಆ ಮಂಗಳೂರಿನ ಬಲ್ಮಠ ರಸ್ತೆಯಲ್ಲಿ ಏನಿದೆ ಅಲ್ಲಿಯೂ ಕೂಡ ಕಾಮಗಾರಿ ಆಗ್ತಿದ್ದಂಥದ್ದು. ಕಾಮಗಾರಿ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿರುವಂಥದ್ದು. ದುರಂತದಲ್ಲಿ ಸದ್ಯ ಓರ್ವ ಬಚಾವಾಗಿರುವಂಥದ್ದು ಕಾರ್ಮಿಕ. ಆತನನ್ನು ಈಗಾಗಲೇ ಆಂಬ್ಯುಲೆನ್ಸ್ನ ಮೂಲಕವಾಗಿ ಹಾಸ್ಪಿಟಲ್ಗೂ ಕೂಡ ಶಿಫ್ಟ್ ಮಾಡಲಾಗಿರುವಂಥದ್ದು. ಹೀಗಾಗಿ ಮತ್ತೋರ್ವ, ಅಂದರೆ ಆ ಒಂದು ಮಣ್ಣಿನಡಿಯಲ್ಲಿ ಮತ್ತೋರ್ವ ಕಾರ್ಮಿಕ ಸಿಲುಕಿ ಹಾಕಿಕೊಂಡಿದ್ದಾನೆ. ಆತನ ರಕ್ಷಣೆಗಾಗಿ ಕೂಡ ಈಗಾಗಲೇ ವೇಗದ ಕಾರ್ಯಾಚರಣೆಗಳು ಕೂಡ ಆಗ್ತಾ ಇರುವಂಥದ್ದು. ಅಂದರೆ ಮಳೆ ಬಂದರೆ ಮತ್ತಷ್ಟು ಕಾರ್ಯಾಚರಣೆಗೆ ತೊಡಕಾಗ್ಬೋದು. ಅಂದರೆ ಈಗಾಗಲೇ ಮೋಡ ಕವಿದ ವಾತಾವರಣ ಇದೆ. ಹೀಗಾಗಿ ಮಳೆ ಬಂದರೆ ಮತ್ತಷ್ಟು ತೊಡಕಾಗ್ಬೋದು ಅನ್ನುವಂಥ ದೃಷ್ಟಿಯಲ್ಲಿ ವೇಗದ ಕಾರ್ಯಾಚರಣೆಗಳು ಕೂಡ. ಓಕೆ, ಫೈನ್ ದಿನೇಶ್, ಥ್ಯಾಂಕ್ ಯು. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮಿಂದ ಪಡಿತೀವಿ, ಸಂಪರ್ಕದಲ್ಲಿ ಇರಿ. ಗಮನಿಸ್ತಾ ಇದ್ವಿ ದೃಶ್ಯಗಳಲ್ಲಿ ಈಗಾಗಲೇ ಓರ್ವ ಕಾರ್ಮಿಕನನ್ನ ರಕ್ಷಣೆ ಮಾಡಲಾಗಿದೆ, ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಸಿಕ್ಕಾಕೊಂಡಿರುವಂತಹ ಇನ್ನೊಬ್ಬ ಕಾರ್ಮಿಕನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಸದ್ಯಕ್ಕೆ ಅಲ್ಲಿ ಕಾರ್ಯಪ್ರವೃತ್ತ ಆಗಿರುವಂತಹ ಸಿಬ್ಬಂದಿ ಅತ್ಯಂತ ವೇಗದಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಕಾರ್ಮಿಕರ ರಕ್ಷಣೆಗಾಗಿ ಅಧಿಕಾರಿಗಳು ಕೂಡ ಧಾವಿಸಿದ್ದಾರೆ. ಅಲ್ಲಿ ಕಟ್ಟಡ ಕಾಮಗಾರಿ ನಡೀತಾ ಇದ್ದ ಸಂದರ್ಭದಲ್ಲಿ ಏಕಾಏಕಿ ಈ ರೀತಿ ಕಟ್ಟಡ ಕುಸಿತಗೊಂಡ ಪರಿಣಾಮ ಇಂಥ ಒಂದು ದುರಂತ ನಡೆದಿತ್ತು. ಅದೃಷ್ಟವಶಾತ್ ಅಲ್ಲಿ ಸಿಕ್ಕಾಕೊಂಡಿರುವಂತಹ ಕಾರ್ಮಿಕ ಏನೀಗ ರಕ್ಷಣೆ ಮಾಡಲಾಗಿದೆ, ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಕೂಡಲೇ ಅವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಕರೆದುಕೊಂಡು ಹೋಗಲಾಗಿದೆ. ಸಿಕ್ಕಾಕೊಂಡಿರುವ ಇನ್ನೋರ್ವ ಕಾರ್ಮಿಕನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಅವರು ಕೂಡ ಸೇಫ್ ಆಗಿ ಆದಷ್ಟು ಬೇಗ ಆಚೆ ಬರಲಿ ಅನ್ನುವಂಥದ್ದು ಎಲ್ಲರ ಪ್ರಾರ್ಥನೆಯಾಗಿದೆ. ಒಟ್ಟು ಇಬ್ಬರು ಕಾರ್ಮಿಕರು ಸಿಕ್ಕಾಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿತ್ತು. ಈಗ ಓರ್ವ ಕಾರ್ಮಿಕನ ರಕ್ಷಣೆ ಮಾಡಲಾಗಿದೆ. ಇನ್ನೊಬ್ಬ ಕಾರ್ಮಿಕ ಅಲ್ಲಿ ಸಿಕ್ಕಾಕೊಂಡಿರುವ ಹಿನ್ನೆಲೆ ಸದ್ಯಕ್ಕೆ ಆ ಕಾರ್ಯಾಚರಣೆಯನ್ನ ಮುಂದುವರಿಸುವ ಕೆಲಸ ಆಗ್ತಾ ಇದೆ. ಸ್ಥಳದಲ್ಲಿ ಕಮಿಷನರ್ ಇದ್ದಾರೆ, ಜಿಲ್ಲಾಧಿಕಾರಿಗಳು ಕೂಡ ಇದ್ದಾರೆ, ಇನ್ನುಳಿದ ಅಧಿಕಾರಿಗಳು ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಇನ್ನು ಕಾರ್ಯಾಚರಣೆಯನ್ನ ನೋಡೋದಕ್ಕೆ ಅಲ್ಲಿ ಜನರು ಕೂಡ ಸೇರಿದ್ದಾರೆ. ಆ ಜನರನ್ನ ಆ ಕಡೆಯಿಂದ ಕಳಿಸುವಂತ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇಷ್ಟು ಪರಿ ಜನ ನಿಂತರೆ ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅನ್ನುವಂತಹ ಭಯ. ಹೀಗಾಗಿ ಆ ರಕ್ಷಣಾ ಕಾರ್ಯಾಚರಣೆ ನಡೆಯುವಂತಹ ಜಾಗದಿಂದ ಸೇರಿರುವ ಜನರೇನಿದ್ದಾರೆ ಅವರನ್ನ ಅಲ್ಲಿಂದ ಬೇರೆ ಕಡೆ ಕಳಿಸುವಂತಹ ಕೆಲಸ ಕೂಡ ಅಧಿಕಾರಿಗಳಿಂದ ಆಗ್ತಾ ಇದೆ. ಸುತ್ತಲೂ ಕೂಡ ತಾವು ಗಮನಿಸ್ತಾ ಇರಬಹುದು ಈಗ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಅಲ್ಲಿ ಜನ ಹೆಚ್ಚು ಸಂಖ್ಯೆಯಲ್ಲಿ ಸೇರಬಾರದು ಅನ್ನೋ ನಿಟ್ಟಿನಲ್ಲಿ
ಅಲ್ಲಿ ಜನರನ್ನ ಕಳಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ನಿರಂತರವಾಗಿ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಕೂಡ ನಡೀತಾ ಇರೋ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸೊ ಗಮನಿಸ್ತಾ ಇದ್ದೀವಿ, ಕಟ್ಟಡ ಕುಸಿತವಾಗಿ ಇಬ್ಬರು ಕಾರ್ಮಿಕರು ಸಿಲುಕಾಕಿಕೊಂಡಿದ್ರು. ಒಬ್ಬ ಕಾರ್ಮಿಕನನ್ನ ಈಗ ರಕ್ಷಣಾ ಕಾರ್ಯಾಚರಣೆ ಮೂಲಕ ಸೇಫ್ ಆಗಿ ಕರ್ಕೊಂಡು ಬಂದಿರುವಂತಹ ದೃಶ್ಯ. ಮತ್ತೊಬ್ಬ ಕಾರ್ಮಿಕ ಕೂಡ ಅಲ್ಲೇ ಸಿಲುಕಾಕಿಕೊಂಡಿದ್ದಾರೆ ಅಂತ, ಹಾಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಎರಡು ದೃಶ್ಯ, ಒಬ್ಬ ಕಾರ್ಮಿಕನಿಗಾಗಿ ಶೋಧ ಮುಂದುವರೆದಿದೆ, ಮತ್ತೋರ್ವನನ್ನ ಈಗ ರಕ್ಷಣೆ ಮಾಡಿ ಸಿಬ್ಬಂದಿ ಆಚೆ ಕರ್ಕೊಂಡು ಬಂದಿರುವಂತಹ ದೃಶ್ಯ. ಈ ಮಂಗಳೂರು ಭಾಗದಲ್ಲಿ ಸಹಜವಾಗಿ ಮಣ್ಣು ಕುಸಿತ ಆಗೋದು, ಕಟ್ಟಡ ಕುಸಿತ ಆಗೋದು ಯಾವಾಗಲೂ ಕೂಡ ಸಂಭವಿಸ್ತಾ ಇರುತ್ತೆ. ಯಾವಾಗಂದ್ರೆ ಅತಿ ಹೆಚ್ಚು ಮಳೆ ಆದಂತಹ ಸಂದರ್ಭದಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡಗಳ ಕುಸಿತ ಆಗೋದನ್ನ ಗಮನಿಸಿದ್ವಿ. ರಸ್ತೆ ಭಾಗದಲ್ಲಿ ಮಣ್ಣು ಕುಸಿತ ಆಗೋದು, ಗುಡ್ಡ ಕುಸಿತ ಆಗೋದು, ಇಂಥ ದೃಶ್ಯಗಳನ್ನ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಇಲ್ಲಿ ಆಗಿರೋದು ಬೇರೆ. ನಿರ್ಮಾಣ ಹಂತದ ಕಟ್ಟಡ ಕಳಪೆ ಕಾಮಗಾರಿ ಆಗಿತ್ತ ಆ ಪ್ರಶ್ನೆ ಇದೆ. ಕಟ್ಟಡ ಕುಸಿತ ಆಗ್ತಾ ಇದ್ದಂತೆ ಆ ಮಣ್ಣಿನಡಿ ಇಬ್ಬರು ಕಾರ್ಮಿಕರು ಸಿಲುಕಾಕಿಕೊಂಡಿದ್ರು. ಒಬ್ಬರನ್ನ ರಕ್ಷಣೆ ಮಾಡಿ ಈಗ ಆಚೆ ಕರ್ಕೊಂಡು ಬಂದಿದ್ದಾರೆ ಸಿಬ್ಬಂದಿ, ಮತ್ತೋರ್ವ ಅಲ್ಲೇ ಸಿಲುಕಾಕಿಕೊಂಡಿರುವಂತಹ ಶಂಕೆ. ಆ ನಿಟ್ಟಿನಲ್ಲೇ ಕಾರ್ಯಾಚರಣೆ ಮುಂದುವರೆದಿದೆ. ಸಿಬ್ಬಂದಿಯಿಂದ ಎರಡು ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಸಹಜವಾಗಿ ಆತಂಕ ಸೃಷ್ಟಿಯಾಗಿತ್ತು. ಇಂಥದ್ದೊಂದು ಘಟನೆ ಮಂಗಳೂರಿನಲ್ಲಿ ಆಗಿದೆ ಅಂದ ತಕ್ಷಣ ಆ ಆತಂಕ ತಕ್ಕ ಮಟ್ಟಿಗೆ ಸ್ವಲ್ಪ ಕಡಿಮೆ ಆಗಿರೋದು. ಅಂದ್ರೆ ಒಬ್ಬ ರಕ್ಷಣೆ ಅಂದ್ರೆ ಒಬ್ಬ ಕಾರ್ಮಿಕನನ್ನ ಜೀವಂತವಾಗಿ ಹೊರಗಡೆ ಕರ್ಕೊಂಡ್ ಬಂದಿದ್ದಾರೆ ಸಿಬ್ಬಂದಿ, ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಅನ್ನೋ ಕಾರಣಕ್ಕೆ. ಬಟ್ ಇನ್ನೊಂದು ವಿಪರ್ಯಾಸದ ಸಂಗತಿ ಅಂದ್ರೆ ಈಗ ನಿರಂತರವಾಗಿ ಮಳೆ ಆಗ್ತಾ ಇದೆ ಅಲ್ಲಿ. ಮೋಸ್ಟ್ಲಿ ಕಾರ್ಯಾಚರಣೆಗೆ ಅಡ್ಡಿ ಆಗೋ ಸಾಧ್ಯತೆ ಕೂಡ ಇದೆ. ಬಟ್ ಏನೇ ಆಗ್ಲಿ ಮತ್ತೊಬ್ರು ಈಗ ಜೀವಂತವಾಗಿ ಅಲ್ಲಿ ಸಿಲುಕಾಕಿಕೊಂಡಿರೋದ್ರಿಂದ ಹೇಗಾದ್ರೂ ಮಾಡಿ ಅವ್ರನ್ನ ಆಚೆ ಕರ್ಕೊಂಡು ಬರಲೇಬೇಕಾದಂತ ಅನಿವಾರ್ಯತೆ. ಆ ಮಳೆಯಲ್ಲೂ ಕೂಡ ಮಳೆಯನ್ನ ಲೆಕ್ಕಿಸದೆ ಸಿಬ್ಬಂದಿ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇರುವ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡ ಆಶಯ ಇಷ್ಟೇ, ಮತ್ತೊಬ್ಬ ಕಾರ್ಮಿಕ ಕೂಡ ಸುರಕ್ಷಿತವಾಗಿ ಆಚೆ ಬರಲಿ, ಅವ್ರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದಿರಲಿ ಅನ್ನೋದು ರಿಪಬ್ಲಿಕ್ ಕನ್ನಡ ಆಶಯ. ಸೊ ನಿರಂತರವಾಗಿ ಆ ಕುರಿತು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಸಹಜವಾಗಿ ದೃಶ್ಯ ಗಮನಿಸಿದಾಗ ಆತಂಕದ ವಾತಾವರಣ. ಕಾರಣ ಮತ್ತೊಬ್ಬ ಕಾರ್ಮಿಕ ಎಲ್ಲಿ ಸಿಲುಕಾಕೊಂಡಿದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ, ಆ ಆತಂಕ ಸಹಜವಾಗಿ ಎಲ್ಲರನ್ನ ಕಾಡ್ತಾ ಇದೆ. ಬಟ್ ಅದೆಲ್ಲವನ್ನ ಮೀರಿ ಮಳೆ ಆಗ್ತಾ ಇದೆ. ಆ ಮಳೆಯನ್ನ ಲೆಕ್ಕಿಸದೆ ಸಿಬ್ಬಂದಿಯ ಕಾರ್ಯಾಚರಣೆ ಆಗ್ತಾ ಇರುವ ದೃಶ್ಯ. ಮತ್ತೊಂದು ಕಡೆ ಆಂಬ್ಯುಲೆನ್ಸ್ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿರುವ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ತತ್ಕ್ಷಣಕ್ಕೆ ಕಾರ್ಮಿಕನನ್ನ ರಕ್ಷಣೆ ಮಾಡಿ ಆಚೆ ಕರ್ಕೊಂಡು ಬಂದಾಗ ಫಸ್ಟ್ ಏಡ್ ಪ್ರಾಥಮಿಕ ಚಿಕಿತ್ಸೆಯ ಅವಶ್ಯಕತೆ ಇದ್ರೆ ಅಲ್ಲೇ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ನಂತರ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಸಿಬ್ಬಂದಿ ಮಾಡಿಕೊಂಡಿರುವ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ಮತ್ತೊಬ್ಬ ಕಾರ್ಮಿಕ ಸುರಕ್ಷಿತವಾಗಿ ಆಚೆ ಬಂದಿರುವ ದೃಶ್ಯ. ಮತ್ತೊಬ್ಬ ಕಾರ್ಮಿಕ ಕೂಡ ಹಾಗೆ ಬರಲಿ ಅಂತ ಎದುರು ನೋಡ್ತಿದ್ದಾರೆ ಸಿಬ್ಬಂದಿ. ಬಟ್ ಏನ್ ಕಾರಣ ಎಕ್ಸಾಕ್ಟ್ಲಿ ಅನ್ನೋದು ಪ್ರಶ್ನೆ ಆಗಿದೆ. ಕಾರಣ ಕಟ್ಟಡ ಕುಸಿತ ಅಂತ ಹೇಳಲಾಗ್ತಾ ಇದೆ. ಬಟ್ ಇದು ನಿರ್ಮಾಣ ಹಂತದ ಕಟ್ಟಡನ, ಹಳೆಯ ಕಟ್ಟಡನ, ಅದನ್ನ ನವೀಕರಣ ಮಾಡೋದಕ್ಕೆ ಹೋಗ್ತಾ ಇದ್ರ ಗೊತ್ತಿಲ್ಲ. ಇನ್ನಷ್ಟೇ ಮಾಹಿತಿ ಸಿಗಬೇಕು. ಏಕಾಏಕಿ ಮಣ್ಣು ಕುಸಿತ ಆಗಿರೋದ್ರಿಂದ ಇಬ್ಬರು ಕಾರ್ಮಿಕರು ಒಳಗಡೆ ಇದ್ರು, ಅಲ್ಲೇ ಸಿಲುಕಾಕಿಕೊಂಡಿದ್ರು. ಒಬ್ಬರನ್ನ ಸುರಕ್ಷಿತವಾಗಿ ಆಚೆ ಕರೆತರಲಾಗಿದೆ. ಮತ್ತೊಬ್ಬ